ಬಹುಭಾಷಾ ನಟಿ ಶ್ರೀಲೀಲಾಗೂ ಕೂಡ ಜಾಲತಾಣದಲ್ಲಿ ಈಗ ಕಾಟ ಶುರುವಾಗಿದೆ. ನಟಿ ರಶ್ಮಿಕಾ ಮಂದಣ್ಣ ಆದ ನಂತರ ಎಐ ಟೆಕ್ನಾಲಜಿ ವಿರುದ್ಧ ನಟಿ ಶ್ರೀಲೀಲಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಐ ತಂತ್ರಜ್ಞಾನವನ್ನು ದುರುಪಯೋಗ ಏನು ಮಾಡಿಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕಲಿಕ್ಕೆ, ಅದರ ಕುರಿತಾಗಿ ಅವರು ಕಿಡಿಕಾರಿದ್ದಾರೆ. ಎಐ ಜನರೇಟೆಡ್ ಫೋಟೋ ವಿಡಿಯೋ ಅಂದರೆ ಡೀಪ್ ಫೇಕ್, ಇದರ ಬಗ್ಗೆ ಅವರು ತಮ್ಮ ಬೇಸರವನ್ನು ಸಿಟ್ಟನ್ನು ಹೊರಹಾಕಿದ್ದಾರೆ. ಇದಕ್ಕೆಲ್ಲ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿ ಅವರು ಅಭಿಮಾನಿಗಳಿಗೆ ಹಾಗೂ ಜಾಲತಾಣದಲ್ಲಿ ಎಲ್ಲ ಯೂಸ್ ಮಾಡೋರಿಗೆ ನೋಡೋರಿಗೆ ಅವರು ಕರೆ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿ ಈ ರೀತಿಯಾಗಿ ಡೀಪ್ ಫೇಕ್ ಮಾಡುವಂಥರ ವಿರುದ್ಧ ಅವರು ಗರಂ ಆಗಿದ್ದಾರೆ. ಎಸ್ಪೆಷಲಿ ನಟಿಯರಿಗೆ ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಡ್ತಾ ಇದೆ, ಡೀಪ್ ಫೇಕ್ನ ಸಮಸ್ಯೆ. ಆ್ಯಂಡ್ ಈಗ ಶ್ರೀಲೀಲಾ ಅವರ ಸರದಿ ಅವ್ರಿಗೂ ಇದರಿಂದ ಕಿರಿಕಿರಿ ಉಂಟಾಗಿದೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಇದರ ಕುರಿತಾಗಿ. ಲೋಕೇಶ್, ಏನಿದೆ ಶ್ರೀಲೀಲಾ ಅವರ ಪೋಸ್ಟ್ನಲ್ಲಿ ಆ್ಯಂಡ್ ಯಾವ ಒಂದು ಎಐ ವಿಡಿಯೋ ಈ ರೀತಿಯಾಗಿ ತುಂಬ ವೈರಲ್ ಆಗಿ ಅವರಿಗೆ ಬೇಸರ ತರಿಸಿದೆ ಅಂತ? ರಾಹುಲ್, ಎ ತಂತ್ರಜ್ಞಾನ ಎ ಟೆಕ್ನಾಲಜಿ ಬಂದ ನಂತರದಲ್ಲಿ ದೊಡ್ಡ ಕ್ರಾಂತಿಯನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಈ ಒಂದು ಎ ತಂತ್ರಜ್ಞಾನದಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ದುರುಪಯೋಗ ಕೂಡ ಇರುವಂಥದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂಥ ಒಂದು ನಲ್ಲಿ ಯಾವುದೇ ಒಂದು ವಿಚಾರ ಅಂತ ಬಂದಾಗ ಅದಕ್ಕೆ ತಪ್ಪೋ ಸರಿನೋ ಗೊತ್ತಿಲ್ಲ, ಎಲ್ಲರಿಗೂ ಅದನ್ನು ಬಣ್ಣ ಬದಲಾಯಿಸುವಂತ ಸಾಕಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂತ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಸಿನಿಮಾದ ನಟಿಯರ, ಕಲಾವಿದರನ್ನ, ಸೆಲೆಬ್ರಿಟಿಗಳನ್ನ ಬಳಸಿಕೊಂಡು ತಮಗೆ ಇಷ್ಟು ಬಂದಂತೆ ಡಿಫೇಕ್ ಮಾಡೋದಾಗ್ಲಿ ಅಥವಾ ಅವರಿಗೆ ಒಂದು ಚಾರಿತ್ರ್ಯ ಹರಣ ಮಾಡುವಂತ ಒಂದಷ್ಟು ಕೆಲಸಗಳಾಗ್ತಿರುವಂಥದ್ದು. ಈ ಒಂದು ವಿಚಾರದ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ರಶ್ಮಿಕಾ ಮಂದಣ್ಣ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನೋವನ್ನ ಹೇಳ್ಕೊಂಡಿರು. ಅದೇ ರೀತಿ ಈಗ ಶ್ರೀಲೀಲಾ ಅವರು ಕೂಡ ಮುಂದೆ ಬಂದಿದ್ದಾರೆ. ಯಾಕಂದ್ರೆ ಒಂದಷ್ಟು ಅಂದ್ರೆ ಈಗ ಫೇಕ್ ಅಕೌಂಟ್ಗಳ ಮೂಲಕ ಒಂದಷ್ಟು ಶ್ರೀಲೀಲಾ ಅವರ ಫೋಟೋಗಳನ್ನ, ಒಂದಷ್ಟು ವಿಡಿಯೋಗಳನ್ನ ಮಾಡಿ ವೈರಲ್ ಅನ್ನ ಮಾಡಲಾಗಿತ್ತು. ಆ ಒಂದು ಕಂಟೆಂಟ್ಗಳು ಕೂಡ, ಆ ಒಂದು ವಿಚಾರಗಳು ಕೂಡ, ಫೋಟೋಗಳು ಕೂಡ ಶ್ರೀಲೀಲಾ ಅವರಿಗೆ ತಲುಪಿದ್ದ. ಒಂದು ಶೂಟಿಂಗ್ ಒಂದು ಸಂದರ್ಭದಲ್ಲಿ ಇದ್ರ ಬಗ್ಗೆ ಅವರು ಎಲ್ಲೂ ಕೂಡ ಅದನ್ನ ನೋಡಿರಲಿಲ್ಲ, ಮತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಎಲ್ಲೋ ಒಂದ್ ಕಡೆ ಒಂದಷ್ಟು ಆಪ್ತ ಬಳಗದರೆ ಒಂದಷ್ಟು ಡೀಪ್ ಫೇಕ್ ಆಗದಂತ ಒಂದು ಫೋಟೋಗಳಾಗ್ಲಿ, ವಿಡಿಯೋಗಳನ್ನ ಅವರಿಗೆ ಖುದ್ದಾಗಿ ನಂತರದಲ್ಲಿ ಇದು ಮಿತಿ ಮೀರಿದೆ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಅವರೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿರುವಂಥದ್ದು. ಸೊ ಎಐ ಜನರೇಟರ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಒಂದು ಘಟನೆಗಳು ಆಗ್ತಿರುವಂಥದ್ದು. ಇದರ ದುರುಪಯೋಗನ ಈ ರೀತಿ ಮಾಡಬೇಡಿ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ರಾಹುಲ್. ರೈಟ್ ಲೋಕೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.